ಏಲಕ್ಕಿಯು ಬಹಳಷ್ಟು ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ. ಪ್ರತಿನಿತ್ಯ ಏಲಕ್ಕಿ ಸೇವಿಸುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಬಹುದು. ಅದರಲ್ಲೂ ರಾತ್ರಿ ಮಲಗುವುದಕ್ಕೂ ಮುನ್ನ ಏಲಕ್ಕಿ ಸೇವಿಸುವುದರಿಂದ ಸಿಕ್ಕಾಪಟ್ಟೆ ಲಾಭಗಳಿವೆ ಎನ್ನಲಾಗುತ್ತದೆ. ಏಲಕ್ಕಿಯನ್ನು ಅಡುಗೆಗೆ ಹಾಕುವುದರಿಂದ ಅಡುಗೆ ವಿಭಿನ್ನ ಸುವಾಸನೆಯನ್ನ ಹೊಂದುತ್ತದೆ. ಏಲಕ್ಕಿಯ ಹೆಚ್ಚಿನ ಲಾಭ ಪಡೆಯಬೇಕಾದರೆ ಅದನ್ನು ನೇರವಾಗಿ ಜಗಿದು ಸೇವಿಸುವುದು ಒಳ್ಳೆಯದು. ಹಾಗಾದ್ರೆ ರಾತ್ರಿ ಮಲಗುವುದಕ್ಕೂ ಮುನ್ನ ಏಲಕ್ಕಿ ಜಗಿಯುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏಲಕ್ಕಿ ಸೇವನೆಯಿಂದ ಮಲಬದ್ಧತೆ, ಗ್ಯಾಸ್, ಅತಿಸಾರ, ಹೊಟ್ಟೆ ನೋವು ಇತ್ಯಾದಿಗಳನ್ನ ನಿವಾರಿಸಬಹುದು. ಸಣ್ಣ ಏಲಕ್ಕಿ ಸೇವನೆಯು ಜೀರ್ಣಕಾರಿ ಸಮಸ್ಯೆಗಳನ್ನು ಮತ್ತು ಉಬ್ಬುವಿಕೆಯನ್ನ ನಿವಾರಿಸುತ್ತದೆ. ರಾತ್ರಿ ಮಲಗುವ ಮೊದಲು ಏಲಕ್ಕಿ ಸೇವನೆಯು ಹೊಟ್ಟೆಯ ಅನೇಕ ಸಮಸ್ಯೆಗಳನ್ನು ಹೋಗಲಾಡಿಸಲು ತುಂಬಾ ಉಪಯುಕ್ತವಾಗಿದೆ. ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯವನ್ನ ಸುಧಾರಿಸುವುದಲ್ಲದೆ ಹೊಟ್ಟೆಯ ಸೆಳೆತ, ಆಸಿಡಿಟಿ ಇತ್ಯಾದಿಗಳನ್ನ ಹೋಗಲಾಡಿಸಲು ಇದು ಸೂಕ್ತವಾಗಿದೆ. ಇನ್ನು ಏಲಕ್ಕಿ ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಅತ್ಯಂತ ಸಹಕಾರಿ. ನೀವು ಕೆಲವರನ್ನು ನೋಡಿರಬಹುದು, ಊಟವಾದ ನಂತರ ಅಥವಾ ಬಾಯಿ ವಾಸನೆ ಬರುವಂತಹ ಏನಾದರೂ ಆಹಾರಗಳನ್ನು ಸೇವಿಸಿದರೆ ಅಥವಾ ಧೂಮಪಾನ ಮಾಡಿದರೆ ಏಲಕ್ಕಿಯನ್ನು ಬಾಯಿಗೆ ಹಾಕಿ ಜಗಿಯುತ್ತಾರೆ. ಹೀಗೆ ಮಾಡುವುದರಿಂದ ಬಾಯಿ ವಾಸನೆ ದೂರವಾಗುತ್ತದೆ. ರಾತ್ರಿ ಹಲ್ಲುಜ್ಜಿದ ನಂತರ ಏಲಕ್ಕಿ ಬೀಜಗಳನ್ನ ಜಗಿಯಿರಿ. ಬೇಕಾದರೆ ಸ್ವಲ್ಪ ಬಿಸಿ ನೀರನ್ನ ಕುಡಿಯಿರಿ. ನಿಮಗೆ ಏಲಕ್ಕಿ ಇಷ್ಟವಿಲ್ಲವೆಂದಾದರೆ ಏಲಕ್ಕಿ ಬೀಜಗಳನ್ನ ಜಗಿದು ಉಗಿಯಿರಿ. ಹೀಗೆ ಮಾಡುವುದರಿಂದ ಬಾಯಿಯ ಆರೋಗ್ಯ, ಬಾಯಿಯ ದುರ್ವಾಸನೆ, ಒಸಡಿನ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಬಹುದು. ಇನ್ನು ಉಗುರು, ಮೊಡವೆಗಳಿಂದ ತೊಂದರೆ ಇರುವವರು ರಾತ್ರಿ ಮಲಗುವ ಮುನ್ನ ಏಲಕ್ಕಿಯನ್ನ ಸೇವಿಸಬೇಕು. ಹೀಗೆ ಮಾಡುವುದರಿಂದ ತ್ವಚೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಬಹುದು. ಇದಲ್ಲದೆ ಏಲಕ್ಕಿ ಸೇವನೆಯು ದದ್ದುಗಳು ಅಥವಾ ಯಾವುದೇ ಚರ್ಮದ ಸೋಂಕುಗಳು ಇತ್ಯಾದಿಗಳನ್ನ ತೊಡೆದು ಹಾಕಬಹುದು. ಅಂತಹ ಪರಿಸ್ಥಿತಿಯಲ್ಲಿ 1 ಅಥವಾ 2 ಏಲಕ್ಕಿಯನ್ನ ಚೆನ್ನಾಗಿ ಅಗಿಯಿರಿ ಮತ್ತು ಅದನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸೇವಿಸಿ. ಹೀಗೆ ಮಾಡುವುದರಿಂದ ಚರ್ಮದ ಸಮಸ್ಯೆಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲದೆ ರಕ್ತ ಪರಿಚಲನೆಯಲ್ಲಿ ದೇಹವು ಸರಾಗವಾಗಿ ನಡೆಯಲು ಇದು ಅವಶ್ಯಕವಾಗಿದೆ. ಪೋಷಕಾಂಶಗಳು ರಕ್ತದ ಮೂಲಕ ದೇಹದ ಪ್ರತಿಯೊಂದು ಭಾಗವನ್ನ ತಲುಪುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ರಾತ್ರಿ ಮಲಗುವ ಮುನ್ನ ಏಲಕ್ಕಿಯನ್ನ ಸೇವಿಸಿ ಮತ್ತು ನಂತರ ಬೆಚ್ಚಗಿನ ನೀರನ್ನ ಸೇವಿಸಿದರೆ ಅದು ರಕ್ತವನ್ನ ಶುದ್ಧೀಕರಿಸುವುದಲ್ಲದೆ ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ. ಇನ್ನು ಸಾಮಾನ್ಯವಾಗಿ ಕೂದಲು ಉದುರುವ ಸಮಸ್ಯೆಯಿಂದ ಜನರು ತೊಂದರೆಗೊಳಗಾಗುತ್ತಾರೆ. ಅಂತಹ ಜನರು ರಾತ್ರಿ ಮಲಗುವ ಮೊದಲು 1 ಅಥವಾ 2 ಏಲಕ್ಕಿಯನ್ನ ಚೆನ್ನಾಗಿ ಜಗಿದು 1 ಲೋಟ ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದರಿಂದ ಕೂದಲಿನ ಬೇರುಗಳು ಬಲಗೊಳ್ಳುವುದು ಮಾತ್ರವಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ. ನೀವು ತಲೆಹೊಟ್ಟು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಸಮಸ್ಯೆಯನ್ನ ಹೋಗಲಾಡಿಸಲು ರಾತ್ರಿ ಮಲಗುವ ಮೊದಲು ಏಲಕ್ಕಿಯನ್ನ ಸೇವಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇನ್ನು ಕೆಲವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಅವರು ಎಷ್ಟೇ ದಣಿದು ದುಡಿದರೂ ನಿದ್ದೆ ಸರಿಯಾಗಿ ಬರುವುದಿಲ್ಲ. ಅಂಥವರು ರಾತ್ರಿ ಮಲಗುವುದಕ್ಕೂ ಮುನ್ನ 1 ಏಲಕ್ಕಿಯನ್ನು ಬಾಯಿಗೆ ಹಾಕಿ ಜಗಿದು ಉಗುರು ಬೆಚ್ಚಗಿನ ನೀರು ಕುಡಿದು ಮಲಗಬೇಕು. ಇನ್ನು ದೂರ ಪ್ರಯಾಣದ ಸಂದರ್ಭದಲ್ಲಿ ಕೆಲವರಿಗೆ ವಾಂತಿ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಅಂಥವರು 1 ಏಲಕ್ಕಿಯನ್ನ ಬಾಯಿಗೆ ಹಾಕಿಕೊಂಡು ಜಗಿದರೆ ವಾಂತಿಯ ಸಮಸ್ಯೆ ದೂರವಾಗುತ್ತದೆ. ಚಳಿಗಾಲದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು ದುರ್ಬಲಗೊಳ್ಳುತ್ತದೆ. ಇದರಿಂದಾಗಿ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ಈ ಕಾರಣದಿಂದ ಅನೇಕ ಜನರು ಶೀತ, ಕೆಮ್ಮು, ನೆಗಡಿ, ಜ್ವರ, ಗಂಟಲು ನೋವು, ಟಾನ್ಸಿಲ್ಸ್, ಮೂಗು ಸೋರುವಿಕೆ ಮತ್ತು ಜ್ವರದ ವಿವಿಧ ಲಕ್ಷಣಗಳಿಂದ ಬಳಲುತ್ತಿದ್ದಾರೆ. ಚಳಿಗಾಲದಲ್ಲಿ ಶೀತಗಾಳಿ, ಧೂಳು ಮತ್ತು ಮಾಲಿನ್ಯದಿಂದಾಗಿ ಕೆಮ್ಮಿನ ಅಪಾಯವು ಹೆಚ್ಚು. ಕೆಮ್ಮು
ಸಾಮಾನ್ಯ ಸಮಸ್ಯೆಯಾಗಿದ್ದರೂ ಅದು ನಿಮ್ಮ ಸಾಮಾನ್ಯ ಕಾರ್ಯನಿರ್ವಹಣೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಒಣ ಕೆಮ್ಮು ಇದ್ದಾಗ ಸಮಸ್ಯೆ ಉಂಟಾಗುತ್ತದೆ. ಇದರಿಂದ ನಿಮಗೆ ನಿದ್ದೆ ಮಾಡಲು ಕಷ್ಟವಾಗುತ್ತದೆ. ಹಾಗಾದ್ರೆ ಚಳಿಗಾಲದಲ್ಲಿ ನೆಲ್ಲಿಕಾಯಿ ಸೇವನೆಯಿಂದ ನಮಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕೆಮ್ಮನ್ನು ಬುಡದಿಂದಲೇ ತೊಡೆದು ಹಾಕಲು ನೀವು ದಿನಕ್ಕೆ 3 ಬಾರಿ ಜೇನುತುಪ್ಪದೊಂದಿಗೆ ಅರ್ಧ ಟೀ ಚಮಚ ನೆಲ್ಲಿಕಾಯಿ ರಸವನ್ನ ತೆಗೆದುಕೊಳ್ಳಬೇಕು. ವೈದ್ಯರ ಪ್ರಕಾರ ನೆಲ್ಲಿಕಾಯಿ ಕೆಮ್ಮನ್ನ ಗುಣಪಡಿಸುವುದು ಮಾತ್ರವಲ್ಲದೆ ಹೈಪರ್ ಆಸಿಡಿಟಿಯ ಲಕ್ಷಣಗಳನ್ನ ಕಡಿಮೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಈ ಸಮಸ್ಯೆಯನ್ನ ತಪ್ಪಿಸಲು ನೀವು ಊಟಕ್ಕೆ ಮೊದಲು 1 ಟೀ ಚಮಚ ಮತ್ತು ಅರ್ಧ ಟೀ ಚಮಚದಷ್ಟು ಕಲ್ಲು ಸಕ್ಕರೆಯೊಂದಿಗೆ ನೆಲ್ಲಿಕಾಯಿ ರಸವನ್ನ ತೆಗೆದುಕೊಳ್ಳಬೇಕು. ಇನ್ನು ಕೆಮ್ಮಿನ ಚಿಕಿತ್ಸೆಗಾಗಿ ನೆಲ್ಲಿಕಾಯಿಯನ್ನು ಉತ್ತಮ ಆಯುರ್ವೇದ ಮೂಲಿಕೆ ಎಂದು ಪರಿಗಣಿಸಲಾಗಿದೆ. ಕೆಮ್ಮಿನಿಂದ ಶೀಘ್ರ ಉಪಶಮನ ಪಡೆಯಲು 1 ಚಮಚ ನೆಲ್ಲಿಕಾಯಿ ರಸವನ್ನು ಅರ್ಧ ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವನೆ ಮಾಡಬೇಕು. ಇನ್ನು ನೆಲ್ಲಿಕಾಯಿ ಒಂದು ಶಕ್ತಿಶಾಲಿ ಮೂಲಿಕೆಯಾಗಿದೆ ಮತ್ತು ವಿವಿಧ ಸಮಸ್ಯೆಗಳನ್ನು ಎದುರಿಸಲು ಬಳಸಬಹುದು. ಕೂದಲು ಉದುರುವ ಸಮಸ್ಯೆಯಿಂದ ನೀವು ಹೋರಾಡುತ್ತಿದ್ದರೆ ಅದನ್ನು ನಿಭಾಯಿಸಲು ನೀವು ಸಕ್ಕರೆ ಕ್ಯಾಂಡಿಯೊಂದಿಗೆ ನೆಲ್ಲಿಕಾಯಿ ಜ್ಯೂಸನ್ನು ತೆಗೆದುಕೊಳ್ಳಬೇಕು. ಇನ್ನು ನೀವು ನೆಲ್ಲಿಕಾಯಿ ಬದಲಿಗೆ ನೆಲ್ಲಿಕಾಯಿ ಪುಡಿಯನ್ನು ಬಳಸಬಹುದು. ಅರ್ಧ ಚಮಚ ನೆಲ್ಲಿಕಾಯಿ ಪೌಡರ್ ಮತ್ತು ಅರ್ಧ ಚಮಚ ತುಪ್ಪ, ಅರ್ಧ ಚಮಚ ಸಕ್ಕರೆ ಮಿಠಾಯಿಯೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ದಿನಕ್ಕೆ 2 ಬಾರಿ ಸೇವಿಸಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು 4 ರಿಂದ 12 ವಾರಗಳವರೆಗೆ ಇದನ್ನು ಸೇವನೆ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.